ಕಟ್ಟಡದ ಉದ್ಘಾಟನೆ, ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಬ್ಲಾಕ್ನ ಸೆಮಿನಾರ್ ಹಾಲ್ ಉದ್ಘಾಟನೆ, ಬೊಟಾನಿಕಲ್ ಗಾರ್ಡನ್ನ QR ಕೋಡ್ ನಾಮಫಲಕಗಳ ಉದ್ಘಾಟನೆ, ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಸ್ಮಾರ್ಟ್ ತರಗತಿ ಕೊಠಡಿಯ ಉದ್ಘಾಟನೆ. ಇಷ್ಟೊತ್ತು ಒಂದು ರೀತಿ ಈ ಕಾರ್ಯಕ್ರಮ ನಿಮ್ಮ ಪ್ರತಿಭೆಗಳನ್ನು ತೋರಿಸಿದರೆ, ಜಾನಪದ ಕಲೆಗಳಲ್ಲಿ ನಿಮಗಿರ್ತಕ್ಕಂಥ ಆಸಕ್ತಿ, ಉತ್ಸಾಹ, ಅದ್ಭುತವಾದಂತಹ ನಿಮ್ಮ ನಿಯಂತ್ರಣ, ನಿಮ್ಮ ಪ್ರತಿಭೆ, ಇದನ್ನೆಲ್ಲ ತೋರಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದೀರಿ. ಪ್ರೆಸೆಂಟೇಷನ್ ನಲ್ಲಿ ತೋರಿಸ್ತಾ ಇದ್ದ ಹಾಗೆ, ಮಾನ್ಯ ಕುಲಸಚಿವ ರುದ್ರೇಶ್ ಅವರು ಹೇಳ್ತಾ ಇದ್ದ ಹಾಗೆ, ಮುಂದಿನ ದಿನಗಳಲ್ಲಿ ಈ ದೇಶದ ಶ್ರೇಷ್ಠ ವಿಶ್ವವಿದ್ಯಾಲಯ ಆಗುವುದಕ್ಕೆ ಯಾವ ಲಕ್ಷಣಗಳು ಬೇಕೋ ಅದೆಲ್ಲ ಈಗಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ. ಇದೇ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. 15ನೇ ವರ್ಷಕ್ಕೆ ಕಾಲಿಟ್ಟಿದೆ ವಿಶ್ವವಿದ್ಯಾಲಯ. 14 ವರ್ಷ ತುಂಬಿದೆ. ಸಾಮಾನ್ಯವಾಗಿ 14 ವರ್ಷ ತುಂಬಿ 15ನೇ ವರ್ಷಕ್ಕೆ ಕಾಲಿಟ್ಟಾಗ ಒಂದು ಮಗು SLCಗೆ ಬರುತ್ತೆ. ಆದ್ದರಿಂದ ಈ ವರ್ಷ ಈ ವಿಶ್ವವಿದ್ಯಾಲಯಕ್ಕೆ ಪಬ್ಲಿಕ್ ಎಕ್ಸಾಮಿನೇಷನ್ ಇದೆ. ಅರ್ಥ ಏನು? ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬೇಕಾಗಿದೆ. ಹೇಗೆ ವಿದ್ಯಾರ್ಥಿ ಇನ್ನಷ್ಟು ಓದಬೇಕಾಗಿದೆ, ಹಾಗೆ ವಿಶ್ವವಿದ್ಯಾಲಯ ಇವತ್ತಿನ ಕಾರ್ಯಕ್ರಮದಿಂದ ಸಾಕಷ್ಟು ಉತ್ಸಾಹವನ್ನು ಪಡ್ಕೊಂಡು, ಹುರುಪು ಪಡ್ಕೊಂಡು, ಶಕ್ತಿ ಪಡ್ಕೊಂಡು ಇನ್ನು ಮುಂದೆ 10 ವರ್ಷ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಎಷ್ಟೇ ಅಧ್ಯಯನದ ಕಡೆ ಅನಾಸಕ್ತಿ ಇದ್ರೂ ಕೂಡ SLCಯಿಂದ ಆಚೆಗೆ ಸಾಕಷ್ಟು ಅದಕ್ಕೆ ಗಮನ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ, ಕೊಡ್ತಾನೆ. ತಾಯಿ ತಂದೆಯರ ಮಾರ್ಗದರ್ಶನ, ಶಿಕ್ಷಕರ ಮಾರ್ಗದರ್ಶನ ಚೆನ್ನಾಗಿದ್ರೆ ಅಲ್ಲಿಂದ ಆಚೆಗೆ ಒಂದು 10 ವರ್ಷಕ್ಕೆ 25ನೇ ವಯಸ್ಸು ತುಂಬುತ್ತೆ. ಸಾಮಾನ್ಯವಾಗಿ ಆ ವಯಸ್ಸಿಗೆ ಎಷ್ಟೋ ಜನ ತಮ್ಮ ಶಿಕ್ಷಣವನ್ನು ಮುಗಿಸ್ತಾರೆ. ನನ್ನ ಆಸೆ, ನನ್ನ ಆಕಾಂಕ್ಷೆ ಏನು ಅಂತಂದ್ರೆ, ಇನ್ನು 10 ವರ್ಷ ಟೈಮ್ ಯುರೋಪಿನಿಂದ ಮತ್ತು ಅಮೆರಿಕದಿಂದ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಈ ಕೃಷ್ಣದೇವರಾಯ ಯೂನಿವರ್ಸಿಟಿಗೆ ಬರಬೇಕು. ಅದೊಂದು ಸವಾಲಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ಸ್ವೀಕರಿಸಬೇಕು. ಅದು ಸಾಧ್ಯ. ಯಾಕೆ? ನನಗೆ ಭರವಸೆ ಇದೆ. ಮಕ್ಕಳು ಮತ್ತೆ ಆ ಕಡೆ ಹಿಂದಿನ ಸಾಲುಗಳಲ್ಲಿ ಮಾತಾಡಬಾರ್ದು. ಮಾತಾಡೋದ ಟೈಮ್ ಬೇರೆ ಇದೆ, ಮಾತಾಡೋ ಸಂದರ್ಭ ಬೇರೆ. ಮಾತಾಡಬೇಕಾದ ಯಾವ ಸಂದರ್ಭಕ್ಕೆ ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದೇ ನಾವು ಜೀವನದಲ್ಲಿ ಉದ್ಧಾರವಾಗುವುದಕ್ಕೆ ಬಹಳ ಮುಖ್ಯವಾದ ಅಂಶ. ಆಟದ ಮೈದಾನದಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಕಿರುಚಬೇಕು, ಕುಣಿಯಬೇಕು, ಕುಪ್ಪಳಿಸಬೇಕು. ಕ್ಲಾಸ್ ರೂಮ್ನಲ್ಲ, ಸಭೆನಲ್ಲ, ಸ್ನೇಹಿತರು ಸೇರಿದಾಗ ಏನು ಬೇಕಾದ್ರೂ ಮಾತಾಡಬಹುದು. ದೊಡ್ಡವರಿದ್ದಾಗಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಳಿ. ಲೈಫ್ ಸೈನ್ಸ್ ಇದೆಲ್ಲ ಕೂಡ. ಲೈಫ್ ಸೈನ್ಸ್ ಅಂತ ಒಂದು ಸೈನ್ಸ್ ಇದೆ. ದುರದೃಷ್ಟವಶಾತ್ ಕಳೆದ 100 ವರ್ಷಗಳಿಂದ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಎಷ್ಟು ಹಾಳು ಮಾಡಿದ್ದೇವೆ ಅಂತಂದ್ರೆ, ನಮ್ಮ ಹಿರಿಯ ಸಾಧುಗಳೊಬ್ಬರು ಹೇಳ್ತಾರೆ, ದಿ ಪ್ರೆಸೆಂಟ್ ಡೇ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಹ್ಯಾಸ್ ನೈದರ್ ದಿ ಮೆರಿಟ್ಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಸಿಸ್ಟಮ್ nor the merits of modern Western system, but it has got the defects of both. Ancient Indian education system ಇತ್ತು, ಅದಕ್ಕೆ ಒಂದು ಗತ್ತಿತ್ತು, ಅದಕ್ಕೆ ಒಂದು ಭವ್ಯತೆ ಇತ್ತು. ಆವತ್ತಿನ ನಾಗರಿಕ ಪ್ರಪಂಚದ ಪ್ರತಿ ದೇಶದಿಂದಲೂ ವಿದ್ಯಾರ್ಥಿಗಳು ಇಂಡಿಯಾಗೆ ಬರ್ತಾ ಇದ್ರು. ಸ್ವಯಂ ಅಲೆಕ್ಸಾಂಡರ್ ನಮ್ಮ ತಕ್ಷಶಿಲಾ ಯೂನಿವರ್ಸಿಟಿಯನ್ನು ನೋಡಿ ಗಾಬರಿಯಾಗಿ, ನಾನು ಇಂಥದ್ದೊಂದು ಯೂನಿವರ್ಸಿಟಿ ಕಟ್ಟಬೇಕಲ್ಲ ಅಂತ ಯೋಚನೆ ಮಾಡಿ, ಎಲ್ಲಿ ಈಗಾಗಲೇ ಯಾವುದೇ ಪ್ರಿಜುಡಿಸ್ ಇಲ್ಲ, ಯಾವುದೇ ಪೂರ್ವಾಗ್ರಹಗಳು ಇಲ್ಲ ಎಜುಕೇಶನ್ ಬಗ್ಗೆ. ಯಾಕೆಂದ್ರೆ ಆ ವೇಳೆಗೆ ಗ್ರೀಸ್ನಲ್ಲಿ ಸಾಕಷ್ಟು ಪೂರ್ವಾಗ್ರಹ ಇತ್ತು. ಚಿಂತನೆ ಅಂದ್ರೆ ಏನು, ಲೈಫ್ ಅಂದ್ರೆ ಏನು, ದೇವರು ಅಂದ್ರೆ ಏನು, ಪೂರ್ವಾಗ್ರಹಗಳಿಂದ ತುಂಬಿ ತುಳುಕಾಡ್ತಿತ್ತು ಗ್ರೀಸ್. ಆದ್ದರಿಂದಲೇ ಸಾಕ್ರಟಿಸನಿಗೆ ಹೊಸ ವಿಚಾರಗಳು ಹೇಳ್ತಾ ಇದ್ದಾನೆ ಅಂತ ವಿಷ ಕೊಟ್ಟು ಸಾಯಿಸ್ಬಿಟ್ರು.
ಇದು ಅಲೆಕ್ಸಾಂಡರ್ ಗೊತ್ತಿತ್ತು. ಯಾಕೆ ಅಂತಂದ್ರೆ ಅವನ ಗುರುವೇ ಸಾಕ್ರಟೀಸ್. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಅವನ ಗುರು ಪ್ಲಾಟೋ, ಅವನ ಗುರುವೇ ಸಾಕ್ರಟೀಸ್. ಸಾಕ್ರಟೀಸ್ನ ಗುರು ಭಾರತೀಯ ಪಂಡಿತ. ಆದ್ದರಿಂದ ಸಾಕ್ರಟೀಸ್ ಹೊಸ ರೀತಿಯಲ್ಲಿ ಮಾತನಾಡೋಕೆ ಹೊರಟ. ಮೊದಲು ಗ್ರೀಸ್ ದೇಶದ ಪೂರ್ವಾಗ್ರಹಗಳಿಗೆ ಅವನು ಬಲಿಯಾಗಿದ್ದ. ಆದರೆ ಭಾರತೀಯ ವಿದ್ವಾಂಸ ಅದನ್ನು ಸರಿ ಮಾಡಿದ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಇದರ ಬಗ್ಗೆ ಬೆಳಕು ಚೆಲ್ತಾರೆ. ಒಂದು ಘಟನೆಯನ್ನು ಹೇಳ್ತಾರೆ. ಭಾರತೀಯ ವಿದ್ವಾಂಸ ಅಲ್ಲಿಗೆ ಹೋದಾಗ ಸಾಕ್ರಟೀಸ್ ಅವ್ರ ಜೊತೆ ಮಾತನಾಡುವಾಗ ಹೇಳ್ತಾರಂತೆ, ಐ ಆಮ್ ರಿಯಲಿ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ಯು ಇಂಡಿಯನ್ಸ್ ಆರ್ ಸೋ ಮಚ್ ಅಬ್ಸೆಸ್ಡ್ ವಿತ್ ದಿ ಥಾಟ್ಸ್ ಆಫ್ ಗಾಡ್ಹುಡ್. ವಿ ಆರ್ ನಾಟ್ ದಟ್ ಮಚ್ ಅಬ್ಸೆಸ್ಡ್. We are not that much interested in godhood. We are interested in manhood. ಭಾರತೀಯ ವಿದ್ವಾಂಸನಿಗೆ ಸಾಕ್ರಟೀಸ್ ಕೇಳ್ತಾರೆ, ದೇವರು, ದೈವತ್ವ, ದೇವರು ಯಾಕಿಷ್ಟೇ ತಲೆ ಕೆಡಿಸ್ಕೊಳ್ತೀರಿ? ನಾವು ಗ್ರೀಕರು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಮನುಷ್ಯರ ಮಟ್ಟದಲ್ಲೇ ನಮ್ಮ ಆಸಕ್ತಿ ಎಲ್ಲ. ಕೇಳಿಸ್ಕೊಳ್ಳಿ, ಇದರಲ್ಲಿ ಬಹಳ ಚೆನ್ನಾಗಿದೆ. ನೀವು ಸಾಮಾನ್ಯರಲ್ಲ, ನಿಮ್ಮ ರಕ್ತ ಸಾಮಾನ್ಯವಲ್ಲ ಅಂತ ನಾನು ಹೇಳಕ್ ಹೊರಟಿದ್ದೀನಿ. ಬಳ್ಳಾರಿಯಲ್ಲಿರ್ಲಿ, ಬೆಂಗಳೂರಲ್ಲಿರ್ಲಿ, ಡೆಲ್ಲಿಯಲ್ಲಿರ್ಲಿ, ಭಾರತೀಯ ವಿದ್ಯಾರ್ಥಿನಿ ನಿನ್ನಷ್ಟು ಸೌಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದನ್ನು ನಾನು ಹೇಳಕ್ ಹೊರಟಿದ್ದೇನೆ, ಕೇಳಿಸ್ಕೊಳ್ಳಿ. ಪ್ರೂವ್ ಮಾಡ್ತೇನೆ, ನಿಮ್ಮಷ್ಟು ಸೌಭಾಗ್ಯವಂತರು ಯಾರೂ ಇಲ್ಲ ಹೇಗೆ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದೀನಿ. ಒಂದು ಸಲಕ್ಕೆ 4 ಕೋರ್ಸ್ ತಗೊಂಡು ಪಾಸ್ ಮಾಡುವ ಸಾಮರ್ಥ್ಯ ಉಳ್ಳವರು ನೀವು. ಒಂದು ಕೋರ್ಸ್ ಅಲ್ಲ, 4 ಕೋರ್ಸ್ ತಗೊಂಡು ಪಾಸ್ ಮಾಡುವ ಸಾಮರ್ಥ್ಯ ಉಳ್ಳವರು. ಆದರೆ ಪಾಪ ನಿಮಗೆ ಒಂದು ಸೈಕಲಾಜಿಕಲ್ ಇನ್ಹಿಬಿಷನ್ ಇದೆ. ಮಾನಸಿಕವಾಗಿ ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಇದೆ. ಇವತ್ತು ಇಂಡಿಯಾ ದೇಶದ ಪರಮಶತ್ರು ಯಾವುದು ಅಂತಂದ್ರೆ ಭಾರತೀಯರಲ್ಲಿರ್ತಕ್ಕಂಥ ಒಂದು ರೀತಿಯ ಕೀಳರಿಮೆ. ಇಂಗ್ಲಿಷ್ನವರು ಸಾಕಷ್ಟು ತುಂಬಿದ್ರು ಆ ಕೀಳರಿಮೆಯನ್ನ. ಅದಕ್ಕಿಂತ ಮುಂಚೆ ಇದ್ದವರು ಏನು ಕಡಿಮೆ ಇಲ್ಲ, ಅವರು ತುಂಬಿದ್ರು. ಆದರೆ ಮಹಾಭಯಾನಕವಾಗಿ ತುಂಬಿದ್ದು ಭಾರತೀಯರಲ್ಲಿ ಕೀಳರಿಮೆಯನ್ನು ತುಂಬಿದ್ದು. ನಾನೀಗ ಹೇಳೋದಕ್ಕೆ ಅದೇ ಹೊರಟಿರೋದು. ಪಾಶ್ಚಿಮಾತ್ಯರೇ, ಇಂಗ್ಲಿಷ್ನವರೇ, ಯುರೋಪಿಯನ್ನರೇ, ನಿಮಗೆ ಎಡಗೈ ಯಾವುದು ಬಲಗೈ ಯಾವುದು ಅಂತ ಗೊತ್ತಿಲ್ಲದೆ ಇದ್ದಾಗ ನಮಗೆ ಕ್ವಾಂಟಮ್ ಫಿಸಿಕ್ಸ್ ಗೊತ್ತಿತ್ತು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.